ನೆರವು ಬೇಕಿತ್ತು, ಯಾರ್ಯಾರು ನೆರವು ಕೊಟ್ಟರು ಬನ್ನಿ ನೋಡು. ಸರ್ ನಮಸ್ತೆ ಸರ್. ನಮಸ್ಕಾರ. ಎಲ್ಲಿಂದ ಮಾತಾಡ್ತಿದ್ದೀರಿ ಬಸವರಾಜ್? ಸರ್ ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರಿಂದ ಸರ್. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಿಂದ ಬಸವರಾಜ್ ಎಂಬುವವರು TV9 ಸಹಾಯವಾಣಿಗೆ ಕರೆ ಮಾಡಿದ್ರು. ಸರ್, ನಾನು ಬೆಂಗಳೂರಿನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ಕೊಂಡಿದ್ದೆ. ಯುಗಾದಿ ಹಬ್ಬಕ್ಕೆ ಊರಿಗೆ ಬಂದೆ. ಲಾಕ್ಡೌನ್ನಿಂದ ಊರಲ್ಲೇ ಉಳಿಬೇಕಾಯ್ತು. ನನಗೆ ಸ್ಕಿನ್ ಅಲರ್ಜಿ ಆಗಿದೆ. ನನ್ನ ಹೆಂಡತಿ ಹಾಗೂ ಮಗನಿಗೂ ಸ್ಕಿನ್ ಅಲರ್ಜಿ ಇದೆ. ಚಿಕಿತ್ಸೆಗಾಗಿ ಮಕ್ಕಳ ಫೀಸ್ಗೆ ಅಂತ ಇಟ್ಕೊಂಡಿದ್ದ ಹಣನೆಲ್ಲ ಖರ್ಚು ಮಾಡಿಬಿಟ್ಟಿದ್ದೀನಿ. ನಮಗೆ ಮೆಡಿಸಿನ್ ಹಾಗೂ ರೇಷನ್ ಬೇಕಾಗಿದೆ ಅಂತ ತಮ್ಮ ಸಮಸ್ಯೆಯನ್ನ ಎಳೆಯಾಗಿ ಬಿಚ್ಚಿಟ್ರು. ಮೆಡಿಸನ್ನು ಆಮೇಲೆ ಇದು ಬೇಕು ಸರ್, ನನಗೆ ಸ್ವಲ್ಪ ರೇಷನ್ ಬೇಕಾಯ್ತು ಸರ್. ಅದಿದ್ರೆ ಹೆಂಗ ಮೇಂಟೈನ್ ಮಾಡಿ. ಇದೇ ವೇಳೆ ಟಿವಿ ವೀಕ್ಷಿಸ್ತಾ ಇದ್ದ ಹಿರಿಯೂರಿನ ಡಾಕ್ಟರ್ ಸನತ್ ಎಂಬುವವರು TV9 ಸಹಾಯವಾಣಿಗೆ ಕರೆ ಮಾಡಿದ್ರು. ಬಸವರಾಜ್ ಅವರಿಗೆ ಸಹಾಯ ಮಾಡುವ ಭರವಸೆ ನೀಡಿದ್ರು. ಡಾಕ್ಟರ್ ಸನತ್ ಅವರೇ ನಮಸ್ಕಾರ. ರಂಗನಾಥ್ಜಿ ನಮಸ್ಕಾರ. ಏನ್ ಮಾಡ್ಬೋದು ಅವ್ರಿಗೆ, ಬಸವರಾಜ್ ಅವರಿಗೆ ಡಾಕ್ಟರ್ ಜಿ? ಇಲ್ಲ, ನನಗೆ ಅವ್ರ ಮೆಡಿಸಿನ್ ಏನ್ ಬೇಕು ಅಂತ ನನಗೊಂದು ಮೆಸೇಜ್ ಕಳಿಸಿದ್ರೆ ನಾನೊಂದು 2 ತಿಂಗಳಿಗೆ ಆಗೋ ಮೆಡಿಸಿನ್, ನಾನೊಂದ್ 2 ತಿಂಗಳಿಗೆ ಆಗೋ ದಿನಸಿ, ಇವೆರಡನ್ನು ರೆಡಿ ಮಾಡ್ಕೊಡ್ತೀನಿ. ನಾನು ನಾಳೆ ಸಂಜೆ ಒಳಗಾಗಿ ಅವ್ರಿಗೆ ಮುಟ್ಟಿಸ್ತೀನಿ. ಕೊಟ್ಟ ಮಾತಿನಂತೆ ಡಾಕ್ಟರ್ ಸನತ್ ಅವರು ಬಸವರಾಜ್ ಅವರ ಮನೆಗೆ ತೆರಳಿ ಅವರಿಗೆ 2 ತಿಂಗಳಿಗಾಗುವಷ್ಟು ಮೆಡಿಸಿನ್ ಹಾಗೂ ದಿನಸಿ ನೀಡಿ ಉದಾರತೆ ತೋರಿದ್ದಾರೆ. TV9 ಸಹಾಯವಾಣಿ ನೋಡ್ತಾ ಇದ್ದೆ. ಹಿಂಗೆ ಹಿರಿಯೂರಲ್ಲಿ ಒಬ್ಬ ವ್ಯಕ್ತಿ ಬಸವರಾಜ್ ಅಂತೇಳಿ ಅವ್ರು ಇಂಥ ಸಮಸ್ಯೆ ಐತೆ ಅಂತ ಹೇಳಿದರು. ಅದಕ್ಕೆ ನಾನೇ ಫೋನ್ ಮಾಡಿದೆ TV9ಗೆ. ಅವ್ರ ಅಡ್ರೆಸ್ ಎಲ್ಲ ಕೊಟ್ಟರು. ಈ ಥರ ಬಂದು ನೋಡಿದಾಗ ಆ ಪರಿಸ್ಥಿತಿ ಭಾಳ ವಿಕೋಪವಾಗಿತ್ತು. ಅದಕ್ಕೆ ಅವರಿಗೋಸ್ಕರವಾಗಿ ನಾನು ಒಂದು 2 ತಿಂಗಳು ಆಗೋಷ್ಟು ಮೆಡಿಸಿನ್ನು, ಆಮೇಲೆ ಒಂದು 2 ತಿಂಗಳು ಆಗೋಷ್ಟು ದಿನಸಿ ಕೊಟ್ಟಿದ್ದೀನಿ. ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಿದ್ದೀನಿ. ಈ ಅವಕಾಶ ಕಲ್ಪಿಸಿಕೊಟ್ಟ TV9ಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾಯಿದ್ದೀನಿ. ಕಷ್ಟದಲ್ಲಿದ್ದ ತಮಗೆ ಸಹಾಯ ಮಾಡಿದ ಡಾಕ್ಟರ್ ಸನತ್ ರವರಿಗೂ TV9 ಸಹಾಯವಾಣಿಗೂ ಬಸವರಾಜ್ ಕೃತಜ್ಞತೆ ಸಲ್ಲಿಸಿದರು. TV9 ಸಹಾಯವಾಣಿಗೆ ನಾವು ಕರೆ ಮಾಡಿದ್ವಿ. ನಮ್ಮ ಇದಕ್ಕೆ ಡಾಕ್ಟರ್ ಸನತ್ ಸರ್ ಸ್ಪಂದಿಸಿ ನಮಗೆ ಮೆಡಿಷನ್ ಎಲ್ಲ ಕೊಟ್ಟಿದ್ದಾರೆ, ದಿನಸಿನೂ ಕೊಟ್ಟಿದ್ದಾರೆ. TV9ಗೂ ಸನತ್ ಡಾಕ್ಟ್ರಿಗೂ ಧನ್ಯವಾದಗಳು.